ನಮಸ್ಕಾರ ರೈತ ಬಂಧುಗಳೇ. ಇಂದಿನ ವಿಡಿಯೋದಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಅವರೆ ಬೆಳೆಯೋದನ್ನು ನೋಡೋಣ. ಅವರೆ ಬೆಳೆಯೋದ್ರಿಂದ ಆಗುವ ಲಾಭಗಳು ಮತ್ತು ಖರ್ಚು ಲಾಭ ಇಂದಿನ ವಿಡಿಯೋದಲ್ಲಿ ಅವರೆ ಬೆಳೆಯುವ ವಿಧಾನ ಎಲ್ಲವನ್ನು ತಿಳಿದುಕೊಳ್ಳೋಣ. ಅಡಿಕೆ ತೋಟದಲ್ಲಿ ಹೆಚ್ಚಿನ ಲಾಭ ನಿಮಗೆ ಏನಾದರೂ ಬೇಕೆಂದಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಮೊದಲನೇದಾಗಿ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಡಿಕೆ ಗಿಡಗಳ ಮಧ್ಯೆ ಖಾಲಿ ಜಾಗದಲ್ಲಿ ನಾವು ಅವರೇ ಬೆಳೆಯೋದು ಇದು ಒಂದು ಕಡಿಮೆ ಅವಧಿಯ ಬೆಳೆ ಆಗಿರೋದ್ರಿಂದ 90ರಿಂದ 110 ದಿನಗಳ ಒಂದು ಬೆಳೆ ಇದು ಕಟಾವಿಗೆ ಬರುತ್ತೆ. ಆದ್ದರಿಂದ ಇದು ಅವರೇ ಬೆಳೆಯೋದ್ರಿಂದ ಮತ್ತು ಅಡಿಕೆ ಗಿಡಗಳಿಗೆ ಒಂದು ಒಳ್ಳೆಯ ಉಪಯೋಗ ಇದೆ. ಅಡಿಕೆ ಗಿಡಗಳಿಗೆ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಕೊಡುತ್ತೆ ಇದು ಅವರೇ ಬೆಳೆ. ಇದು ಬೇರಿನಲ್ಲಿ ಒಂದು ರೈಜೋಬಿಯಮ್ ಅಂತ ಒಂದು ಅಂಶ ಇರೋದ್ರಿಂದ ಅದು ಅಡಿಕೆ ಮಣ್ಣಿಗೆ ಒಂದು ಸಾರಜನಕವನ್ನು ಒದಗಿಸಿಕೊಡುತ್ತೆ ಮತ್ತು ಕುಟುಂಬಕ್ಕೂ ಮನೆಗಳಿಗೂ ಸಹ ಒಂದು ಉಪಯೋಗ ಆಗುತ್ತೆ ಅವರೇ ಬೆಳೆಯೋದ್ರಿಂದ. ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು. ಅಡಿಕೆ ಗಿಡಗಳಿಗೆ ಯಾವುದೇ ಥರನಾದ ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ ಇದು ಅವರೇ ಬೆಳೆ. ಅಡಿಕೆ ತೋಟದಲ್ಲಿ ಅವರೇ ಒಂದು ಕೃಷಿ ಮಾಡುವ ಸರಿಯಾದ ಮತ್ತು ವಿಧಾನ ಮತ್ತು ಒಂದು ಸಮಯ ನಾವು ನೋಡೋದಾದರೆ ಜೂನ್ ಜುಲೈ ಟೈಮಲ್ಲಿ ಒಂದು ಸರಿ ಬೆಳಿಬೋದು, ವರ್ಷದಲ್ಲಿ 2 ಸರಿ ಬೆಳಿಬೋದು. ಮತ್ತು ನವಂಬರ್ ಮತ್ತು ಅಕ್ಟೋಬರ್ ಇವು 2 ತಿಂಗಳಲ್ಲಿ ನಾವು ಈ ಬೆಳೆ ಮಾಡ್ಬೋದು. ವರ್ಷದಲ್ಲಿ 2 ಬಾರಿ ಈ ಬೆಳೆ ಮಾಡ್ಬೋದು. ನೀರಾವರಿ ಇದ್ದರೆ ವರ್ಷದಲ್ಲಿ 2 ಬಾರಿ ಮಾಡ್ಬೋದು ನಾವು. ಯಾವರೇ ಇದು ಬೀಜವನ್ನು ನೆಡುವ ಅಂತರ ಮತ್ತು ಬಿತ್ತನೆ ವಿಧಾನ ನಾವು ನೋಡೋದಾದರೆ ಅಡಿಕೆ ಗಿಡಗಳ ಸಾಲುಗಳ ಮಧ್ಯೆ 1.5 ಅಡಿಯಿಂದ 2 ಅಡಿ ಅಂತರದಲ್ಲಿ ಬೀಜಗಳನ್ನು 2 ರಿಂದ 3 ಸೆಂಟಿಮೀಟರ್ ಆಳದಲ್ಲಿ ನೆಲದಲ್ಲಿ ಗುಂಡಿಯಲ್ಲಿ ಊರಬೇಕು ಬೀಜಗಳನ್ನು. 1 ಎಕರೆಗೆ ಬೀಜದ ಪ್ರಮಾಣ ಎಷ್ಟಪ್ಪ ಅಂದರೆ 1 ಎಕರೆಗೆ 8 ರಿಂದ 10 kg ಬೀಜ ಬೇಕಾಗುತ್ತೆ ಅಡಿಕೆ ಗಿಡದಲ್ಲಿ ಬಿತ್ತನೆ ಮಾಡಬೇಕಂದ್ರೆ. ಉತ್ತಮ ಜಾತಿಯ ಅವರೇ ಬೀಜದ ತಳಿಗಳು ಯಾವಪ್ಪ ಅಂದರೆ ಹಸಿರುಮನೆ ಅವರೆ ಮತ್ತು ಹಬ್ಬದ ಅವರೆ, ಇವೆರಡು ಸ್ಥಳೀಯ ಸುಧಾರಿತ ಜಾತಿಗಳು. ನೀವು ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡು ಯಾವ ಬೀಜ ನಿಮ್ಮ ಭೂಮಿಗೆ ಚೆನ್ನಾಗಿ ಇಳುವರಿ ಬರುತ್ತೋ ಆ ಬೀಜವನ್ನು ನೀವು ಹಾಕೋದು ತುಂಬ ಉತ್ತಮ. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಹೇಗಪ್ಪ ಮಾಡೋದು ಅಂದರೆ 1 ಎಕರೆಗೆ 2 ರಿಂದ 3 ಟನ್ ಹಸಿರು ಗೊಬ್ಬರ ಅಥವಾ ಗೋಮಯ ಗೊಬ್ಬರ, 20 ರಿಂದ 25 ದಿನಕ್ಕೊಮ್ಮೆ ಜೀವಾಮೃತ ಅಥವಾ ಪಂಚಗವ್ಯ ಸಿಂಪಡಣೆ. ಅವರೇ ಬೇರುಗಳಲ್ಲಿ ರೈಜೋಬಿಯಮ್ ಅನ್ನೋ ಒಂದು ಇರೋದ್ರಿಂದ ಹೆಚ್ಚು ಯೂರಿಯಾ ಗೊಬ್ಬರವನ್ನು ಯೂಸ್ ಮಾಡೋದೇನು ಬೇಕಾಗಿರಲ್ಲ. ಯೂರಿಯಾ ಅದರಲ್ಲೇ ಸಿಗುತ್ತೆ, ತುಂಬ ನಮಗೆ ಬೇಕಾದಷ್ಟು ಯೂರಿಯಾ ಅದರ ಬೇರುಗಳಲ್ಲೇ ಸಿಗುತ್ತೆ ಭೂಮಿಗೆ. ಯೂರಿಯಾನ ಯೂಸ್ ಮಾಡೋದೇನು ಬೇಕಾಗಿಲ್ಲ ಅವರೇ ಬೆಳೆಗೆ. ಈಗ ಮುಂದಿನ ಏನಪ್ಪ ಅಂದರೆ ನೀರಾವರಿ ಮತ್ತು ಕಳೆ ನಿಯಂತ್ರಣ ಹೇಗಪ್ಪ ಮಾಡೋದಂದರೆ ವಾರಕ್ಕೆ 1 ರಿಂದ 2 ಬಾರಿ ನೀರು ನಿಮ್ಮ ನೆಲಕ್ಕೆ ನಿಮ್ಮ ಭೂಮಿಗೆ ಅನುಗುಣವಾಗಿ ನೀರನ್ನು ನೀವು ಕೊಡಬೇಕಾಗುತ್ತೆ. ಡ್ರೈ ಭೂಮಿ ಆಗಿದ್ದರೆ 2 ಬಾರಿ ಕೊಡಿ. ಕಪ್ಪು ಮಣ್ಣು ಏನಾದರೂ ನೀರನ್ನು ತೇವಾಂಶ ಜಾಸ್ತಿ ಹಿಡಿಯೋ ಭೂಮಿ ಆಗಿದ್ದರೆ 1 ಬಾರಿ ಕೊಡಿ ಸಾಕು. ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಬೇಕಾಗಿಲ್ಲ, 20 ರಿಂದ 25 ದಿನಕ್ಕೊಮ್ಮೆ ನೀರು ಬೇಕಾಗುತ್ತೆ. ಬೇಸಿಗೆಯಲ್ಲಿ ವಾರದಲ್ಲಿ 2 ಬಾರಿ ಕೊಡಬೇಕಾಗುತ್ತೆ, ಅದು ನಿಮ್ಮ ನೆಲಕ್ಕೆ ಅನುಗುಣವಾಗಿ. 20 ರಿಂದ 25 ದಿನಕ್ಕೊಮ್ಮೆ ಕಳೆಯನ್ನು ತೆಗೆಸಿ ಹಾಕುವುದು ತುಂಬ ಉತ್ತಮ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ ಇದು ರೋಗ ಮತ್ತು ಕೀಟ ನಿಯಂತ್ರಣ ಹೇಗಪ್ಪ ಮಾಡೋದು. ಎಲೆ ತಿನ್ನುವ ಹುಳು ಅಂತ ಒಂದು ಹಸಿರು ಹುಳು ಅಂತ ಏನು ಬರುತ್ತೋ ಅದಕ್ಕೆ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂದರೆ 3 ರಿಂದ 5 ಮಿಲಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಬೇವಿನ ಎಣ್ಣೆಯನ್ನು. ಶಿಲೀಂಧ್ರ ರೋಗಕ್ಕೆ ಏನಪ್ಪ ಅಂದರೆ ಬೇವಿನ ಎಲೆ ಮತ್ತು ಬಟರ್ ಮಿಲ್ಕ್ ಇದನ್ನು ಕಷಾಯ ಮಾಡಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಶಿಲೀಂಧ್ರಕ್ಕೆ. ಅವರೇ ಕೃಷಿಗೆ ರಾಸಾಯನಿಕ ಔಷಧಿಗಳನ್ನು ಕಡಿಮೆ ಬಳಸುವುದು ತುಂಬ ಉತ್ತಮ. ಆದಷ್ಟು ಸಾವಯವದಲ್ಲೇ ನೀವು ಮಾಡಬೇಕಾಗುತ್ತೆ. ಈಗ ನಾವು ಕೊಯ್ಲು ಮತ್ತು ಇಳುವರಿ ವಿಷಯಕ್ಕೆ ಬಂದರೆ ಇದು 60-70 ದಿನಕ್ಕೆ ಕಾಯಿ ಕೊಯ್ಲಿಗೆ ಕಟಾವಿಗೆ ಬರುತ್ತೆ.
15ರಿಂದ 20 ದಿನಗಳ ಕಾಲ ಕೊಯ್ಲು ಇರುತ್ತೆ. ಎಕರೆಗೆ 6ರಿಂದ 8 ಕ್ವಿಂಟಲ್ ಹಸಿ ಅವರೇ ಇಳುವರಿ ಬರುತ್ತೆ. ಈಗ ನಾವು ಲಾಭ ಮತ್ತು ಖರ್ಚಿನ ಒಂದು ವಿವರ ನೋಡೋದಾದರೆ, ಒಂದು ಎಕರೆಗೆ 4ರಿಂದ 6,000 ರೂಪಾಯಿ ಒಂದು ಖರ್ಚು ಬರುತ್ತೆ ಅವರೇ ಬೆಳೆಗೆ. ಲಾಭ ಬಂದುಬಿಟ್ಟು 20ರಿಂದ 35 ಸಾವಿರ ಲಾಭ ಇದೆ ಒಂದು ಎಕರೆಗೆ. ಅಡಿಕೆ ಜೊತೆಗೆ ಒಂದು ಹೆಚ್ಚಿನ ಒಂದು ಲಾಭ ಬರುವಂಥ ಸಾಧ್ಯತೆ ಇದೆ. ಈ ಕೊನೆಯದಾಗಿ ನಾನು ನಿಮಗೆ ರೈತರಿಗೆ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಅವರೇ ಬೆಳೆ ಅಡಿಕೆಯಲ್ಲಿ ಅವರೇ ಬೆಳೆ ಅಂತರ ಬೆಳೆಯಾಗಿ ಮಾಡೋದ್ರಿಂದ ಏನು ಲಾಭಪ್ಪ ಅಂದರೆ, ಮಣ್ಣಿನ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ, ಕಳೆಯು ಒಂದು ನಿಯಂತ್ರಣವಾಗುತ್ತೆ, ಮತ್ತು ಹೆಚ್ಚುವರಿ ಆದಾಯನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಆದಾಯ ಮತ್ತು ನಿಮಗೆ ಅಡಿಕೆ ಬರೋದಕ್ಕೆ ಒಂದು 3ರಿಂದ 4 ವರ್ಷ 5 ವರ್ಷ ತಗೊಳುತ್ತೆ. ಆದ್ದರಿಂದ ರೈತರಿಗೆ ಆರ್ಥಿಕವಾಗಿ ಒಂದು ಇದು ಸಿಗುತ್ತೆ. ಈಗ ಅದು ಅಡಿಕೆ ನಾವು ನಾಟಿ ಮಾಡಿ 3ರಿಂದ 4 ವರ್ಷ 5 ವರ್ಷ 6 ವರ್ಷ ಬೇಕು ನಮಗೆ ಅದು ಆದಾಯ ನಮಗೆ ಅಡಿಕೆಯಲ್ಲಿ ಸಿಗಬೇಕಂದ್ರೆ. ಆದ್ದರಿಂದ ಈ ಥರ ಆದಾಯ ಬೆಳೆಗಳನ್ನು ಅಡಿಕೆ ಬೆಳೆಯಲ್ಲಿ ಮಾಡೋದ್ರಿಂದ ರೈತರಿಗೆ ಆರ್ಥಿಕವಾದ ಒಂದು ಇದು ಉತ್ತಮವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ. ಆದ್ದರಿಂದ ನಾನು ರೈತರಿಗೆ ಹೇಳೋದು, ಅಂತರ ಬೆಳೆಯಾಗಿ ಈ ಥರ ಕಡಿಮೆ ಅವಧಿಯಲ್ಲಿ ಬರುವ ಬೆಳೆಗಳನ್ನು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಮೊದಲನೇದಾಗಿ ಬಂದು ನಿಮಗೆ ತಲುಪುತ್ತವೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದಗಳು.